ಫ್ರೆಂಡ್ಸ್, ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಜಗನ್. ವೆಲ್ಕಮ್ ಟು ಮೈ ಚಾನಲ್ ಜಗನ್ಸ್ ಪಾಯಿಂಟ್ ಆಫ್ ವ್ಯೂ. ಇವತ್ತು ಮಾಡ್ತಿರೋ ಟಾಪಿಕ್ ಬಂದ್ಬಿಟ್ಟು ತುಂಬಾ ಎಷ್ಟೊಂದು ಜನಕ್ಕೆ ಒಂದು ಕನಸು ಈ ಟಾಪಿಕ್. ಏನಂತಂದ್ರೆ ಫಾರಿನ್ ಹೋಗ್ಬೇಕು. ನೀವು ಅನ್ಕೊಂಡಿರ್ತೀರಾ ಫಾರಿನ್ ಹೋಗ್ಬೇಕು, ಡಾಲರ್ಸ್ ಅಲ್ಲಿ ದುಡಿಬೇಕು, ನಾವು ಡಾಲರ್ಸ್ ಅಲ್ಲಿ ದುಡಿದು ಲೈಫ್ ಸೆಟ್ಲ್ ಮಾಡ್ಕೊಬೇಕು ಅಂತಂದ್ರೆ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ, ನಾನಲ್ಲ, ನನ್ನ ಅಭಿಪ್ರಾಯ ಏನಂತಂದ್ರೆ ಫಾರಿನ್ ఎందుకు ಹೋಗ್ತೀರಾ? ನಮ್ಮ ದೇಶದಲ್ಲಿ ಅಷ್ಟೊಂದು ಫೆಸಿಲಿಟೀಸ್ ಅವೆ, ಅಷ್ಟೊಂದು ಸರ್ವಿಸಸ್ ಅವೆ. ಅದಕ್ಕಿಂತ ಅಪ್ಪನಷ್ಟು ನಮ್ಗೆ ಫ್ರೀಡಮ್ ಇದೆ ಫಾರಿನ್ ದೇಶಕ್ಕಿಂತ. ಯಾಕೆ ನಾವು ಫಾರಿನ್ ದೇಶಕ್ಕೆ ಹೋಗಿ ದುಡಿದಿ ಅವ್ರಿಗೆ ದುಡ್ಡು ಕೊಡ್ಬೇಕು? ಯಾಕೆ ನಾವು ಇಲ್ಲೇ ಇದ್ದೀನಿ ನಮಗೆ ದುಡಿಬೋದಲ್ಲ? ನಾವು ನಮ್ಮ ಫಾರಿನ್ ದೇಶದಲ್ಲಿ ಏನಿದೆ, ನಮ್ಮ ದೇಶದಲ್ಲಿ ಇಲ್ದಿರೋದೇನಿದೆ? ಇದೇ ಟಾಪಿಕ್. ಫಾರಿನ್ ಯಾಕೆ ಹೋಗ್ತೀರಾ? ಹೋಗ್ಬೇಡಿ. ನನ್ ಒಂದ್ ಸ್ವಲ್ಪ ಪಾಯಿಂಟ್ಸ್ ಕೇಳಿ, ನನ್ ಕಂಪ್ಲೀಟ್ ವಿಡಿಯೋ ನೋಡಿ. ನಿಮ್ ಮನ್ಸು ಚೇಂಜ್ ಆಗ್ಬೋದು, ಫಾರಿನ್ ಹೋಗ್ಬೇಕೋ ಬೇಡವೋ ಅಂತ. ಆಮೇಲೆ ನಿರ್ಧಾರ ತಗೊಳ್ಳಿ ಫಾರಿನ್ ಹೋಗ್ಬೇಕೋ ಬೇಡವೋ ಅಂತ. ಈಗ ನಿಮ್ ಫ್ರೆಂಡ್ಸ್ ಹೇಳ್ಬೋದು, ಬ್ರೋ ಫಾರಿನ್ ಹೋಗಿ ಸೆಟ್ಲ್ ಆಗ್ಬೇಕು, ಇಲ್ಲ ನಿಮ್ಮ ಹತ್ರನೂ ಒಂದು ಅಭಿಪ್ರಾಯ ಇರುತ್ತೆ, ಫಾರಿನ್ ಎಲ್ಲಾದ್ರು ಕೆಲಸ ಸಿಕ್ಕಿದ್ರೆ ಹೋಗ್ಬಿಡೋಣ ಅಂತ. ಆದ್ರೆ ಫಾರಿನ್ ಹೋಗೋದು ಎಷ್ಟು ತಪ್ಪು ಅಂತ ಹೇಳ್ತೀನಿ ಕೇಳಿ. ನಿಮ್ಮ ಮನೇಲಿ ಮಸ್ಕಿಟೋನು ಫಾರಿನ್ ಹೋಗಕ್ ಇಷ್ಟಪಡಲ್ಲ. ಈ ಅಷ್ಟು ಒಂದು ಕಠಿಣವಾದ ಒಂದು ಸಿಚುವೇಶನ್ ಅಲ್ಲಿ ಯಾಕೆ ಫಾರಿನ್ ಹೋಗ್ಬೇಕು? ನೀವು ಇಲ್ಲೇ ದುಡ್ದು ಇಲ್ಲೇ ನಿಮ್ ಫ್ಯಾಮಿಲಿ ಜೊತೆ ಚೆನ್ನಾಗಿರ್ಬೋದಲ್ಲ. ನಾನು ನಿಮ್ಗೆ ಪಾಯಿಂಟ್ ಬೈ ಪಾಯಿಂಟ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಯಾಕೆ ಫಾರಿನ್ ಹೋಗ್ಬೋದು ಅಂತ. ಮೊದಲನೇ ಪಾಯಿಂಟ್, ಎಕನಾಮಿ ಬೂಮ್. ನಮ್ ಇಂಡಿಯಾ ಎಕನಾಮಿ ಎಷ್ಟು ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದೆ ಅಂತಂದ್ರೆ, ನಿಮ್ಮ ಐಫೋನ್ ನಲ್ಲಿ ಅಪ್ಡೇಟ್ಸ್ ಅಷ್ಟು ಫಾಸ್ಟ್ ಆಗಿ ಬರಲ್ಲ, ಅದಕ್ಕಿಂತ ಫಾಸ್ಟ್ ಆಗಿ ನಮ್ ಇಂಡಿಯಾ ಎಕನಾಮಿ ಬೂಮ್ ಆಗ್ತಾ ಇದೆ. ಎಲ್ಲರೂ ಬಿರಿಯಾನಿ ಕೌಂಟರ್ ಹೆಂಗ್ ನಿಂತ್ಕೊಂತಾರೆ ಇಂಡಿಯಾಕ್ ಬರೋಕೆ, ಆ ತರ ಕಾಯ್ತಾ ಇದಾರೆ. ನೀವ್ಯಾಕೆ ಇಂಡಿಯಾ ಕಾಯ್ತಿದ್ದೀರಾ? ಲೈನ್ ಅಲ್ಲೂ ನಿಂತ್ಕೊಳ್ಳಲ್ಲ, ಟೋಕನ್ ಮೇಲೆ ಟೋಕನ್ ತಗೊಂಡಿ ನಮ್ಮ ಇಂಡಿಯಾಕ್ ಬರೋಕೆ ಫಾರಿನ್ ಕಂಪನೀಸ್ಗಳು, ಫಾರಿನ್ ಅವರು ಬಂದು ನಮ್ಮ ಇಂಡಿಯಾದಲ್ಲಿ ಸೆಟ್ ಆಗಿ ಕಾಯ್ತಾ ಇದ್ದಾರೆ. ನೀವು ಫಾರಿನ್ ಹೋಗಿ ಏನಾದ್ರು ಮಾಡ್ತೀರಾ? ನೀವು ಅಲ್ಲಿ ಹೋಗ್ಬಿಟ್ಟು ಫಾರಿನ್ ಹೋಗ್ಬಿಟ್ಟು ಬೇಗ ಬಸ್ ದುಡಿತೀರಾ ಅಷ್ಟೇ, ನಮಗೋಸ್ಕರ ನೀವು ದುಡಿಯಲ್ಲ. ಇಡೀ ದೇಶನ ನಮ್ಮ ಇಂಡಿಯಾಕ್ ಬರೋ ಪ್ರಯತ್ನ ಪಡ್ತಿರ್ಬೇಕಾದ್ರೆ ನೀವು ಫಾರಿನ್ ಹೋಗ್ತೀನಿ ಅಂತ ಒಂದೇ ಒಂದು ಗೇಟ್ ಅಲ್ಲಿ ನೀವು ಹೀರೋ ಇಂದ ಝೀರೋ ಆಗ್ಬಿಡ್ತೀರಾ. ಯೋಚನೆ ಮಾಡಿ ಫಾರಿನ್ ಹೋಗೋಕೆ ಮುಂಚೆ. ಯಾಕಂದ್ರೆ ನಮ್ಮ ಎಕನಾಮಿ ಬೂಮ್ ಆಗ್ತಾ ಇದೆ, ನಮ್ಮ ದೇಶ ತುಂಬಾ ಫಾಸ್ಟ್ ಆಗಿ ಬೆಳೀತಾ ಇದೆ. ಇಂಡಿಯಾ ಇಸ್ ಒನ್ ಆಫ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಟ್ರಿ. ನಮ್ಮ ದೇಶ ಎಲ್ಲರ ಜೊತೆನೂ ಚೆನ್ನಾಗಿದೆ. ನಾವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ, ಎಲ್ಲ ನಮ್ಮ ಹತ್ರನೇ ಇದೆ. ನಮ್ಮ ದೇಶದಲ್ಲಿ ನಾವು ಖುಷಿಯಾಗಿರ್ಬೋದು. ನೆಕ್ಸ್ಟ್ ಪಾಯಿಂಟ್ ಏನಂತಂದ್ರೆ, ನಮ್ಮ ದೇಶ ಒಂದು ಹಬ್ಬಗಳ ನಾಡು. ಪ್ರತಿದಿನನೂ ಯಾವ್ದಾದ್ರು ಹಬ್ಬ, ಯಾವ್ದಾದ್ರು ಒಂದು ಕಲ್ಚರಲ್ ಆಕ್ಟಿವಿಟೀಸ್ ನಡೀತಾನೆ ಇರ್ತದೆ ನಮ್ಮ ದೇಶದಲ್ಲಿ. ಅದೇ ನೀವು ಫಾರಿನ್ಗೆ ಹೋಗ್ತೀನಿ ಅಂತಂದ್ರೆ, ಒಂದು ಯಾವ್ದಾದ್ರು ದೀಪಾವಳಿಗೆ ಇಲ್ಲ ಯಾವ್ದಾದ್ರು ಹೋಲಿ ಹಬ್ಬ, ನೀವು ಹೋಲಿಗೆ ಬಣ್ಣ ತಗೋಬೇಕು ಅಂತ ಆನ್ಲೈನ್ ಆರ್ಡರ್ ಮಾಡಬೇಕು. ನಮ್ಮ ದೇಶದಲ್ಲಿ ಆ ತರ ಗಲ್ಲಿಗೂ ಸಿಗುತ್ತೆ. ದೀಪಾವಳಿಗೆ ನಿಮ್ಮ ಮನೇಲಿ ಏನಾದ್ರು ನೀವು ದೀಪ ಗೀಪ ಹಚ್ಬಿಟ್ರೆ ಫೈರ್ ಬ್ರಿಗೇಡ್ಗೂ ಫೋನ್ ಮಾಡ್ಬಿಡ್ತಾರೆ ನಿಮ್ಮ ಅಕ್ಕಪಕ್ಕ ಅವರು. ಯಾಕಂದ್ರೆ ಮನೇಲಿ ಬೆಂಕಿ ಹಚ್ಕೊಂಡ್ಬಿಡ್ತಾ ಅಂತಂದ್ರೆ, ಯಾಕಂದ್ರೆ ಅವ್ರು ಕಲ್ಚರಲಿ ಎಜುಕೇಟೆಡ್ ಅಲ್ಲ. ಅದೇ ನಮ್ಮ ಕಲ್ಚರ್ಲಿ ನಾವು ಎಜುಕೇಟೆಡ್ ಆಗಿರ್ತೀವಿ. ಅದೇ ನಮ್ಮ ದೇಶದಲ್ಲಿ ದೀಪಾವಳಿಗೆ ಪ್ರತಿ ಮನೇಲೂ ದೀಪಗಳು, ಬೀದಿಯಲ್ಲೂ ಪಟಾಕಿ ಹಚ್ಚಿರ್ತಾರೆ. ಅದೇ ಹೋಲಿ ಹಬ್ಬಕ್ಕೆ ಪ್ರತಿಯೊಬ್ರು ಕಲರ್ಫುಲ್ ಆಗಿರ್ತಾರೆ. ದ ಫೆಸ್ಟಿವಲ್ ಆಫ್ ಕಲರ್ಫುಲ್. ನಮ್ಮಷ್ಟು ಹಬ್ಬಗಳು ಇನ್ಯಾವುದೂ ಇಲ್ಲ. ಪ್ರತಿಯೊಂದು ಗಲ್ಲಿಯಲ್ಲೂ ನಾವು ನಮ್ಮ ಕಲ್ಚರಲಿ ಫೆಸ್ಟಿವಲ್ ನಾವು ಎಂಜಾಯ್ ಮಾಡ್ತೀವಿ. ಅದೇ ಬೇರೆ ದೇಶದಲ್ಲಿ ಅಥವಾ ಮಾಡೋಕ್ಕಾಗಲ್ಲ. ನೀವೆಲ್ಲಾದ್ರೂ ಮಾಡಕ್ ಹೋಗಿ ಅರೆಸ್ಟ್ ಮಾಡ್ಬಿಡ್ತಾರೆ. ಅದೇ ತರ ದಸರಾ ಯಾವ ತರ ಹಬ್ಬ, ಯಪ್ಪ ದೇವರು ಎರಡು ಕಣ್ಣು ಸಾಲದು, ಅಷ್ಟು ದೊಡ್ಡ ಹಬ್ಬ. ಉಗಾದಿ ಯಾವ ತರ ಭಯಾನಕ ಹಬ್ಬಗಳಿವೆ. ನೀವು ಅದನ್ನೆಲ್ಲ ಬಿಟ್ಟು ಫಾರಿನ್ಗೆ ಹೋಗ್ತೀನಿ ಅಂತೀವಿ. ಆ ಟೈಮಲ್ಲಿ ತಿರ್ಗಾ ನಮ್ಮ ದೇಶಕ್ಕೆ ಬರ್ತೀರಾ ಅದನ್ನ ನೋಡೋದಕ್ಕೆ. ಅದೇ ಇಲ್ಲೇ ಕೆಲಸ ಮಾಡಿ ನಾವು ನಮ್ಮ ದೇಶದಲ್ಲಿ ನಾವು ಮಸ್ತಾಗಿ ಎಂಜಾಯ್ ಮಾಡ್ಬೋದಲ್ವಾ? ದಿಸ್ ಈಸ್ ಅ ಫೆಸ್ಟಿವಲ್ ಕಲ್ಚರಲ್ ಕಂಟ್ರಿ. ಇದನ್ನ ಬಿಟ್ಟು, ಈ ತರ ಕಲ್ಚರ್ನ ಬಿಟ್ಟು ನೀವು ಫಾರಿನ್ ಕಲ್ಚರ್ಗೆ ಹೋಗಿ ಯಾಕೆ ನೀವು ಸ್ಯಾಟಿಸ್ಫೈ ಆಗ್ಬೇಕು ಅಂತ ಇದ್ದೀರಾ ನಂಗೆ ಗೊತ್ತಿಲ್ಲ. ಅದೇ ನಮ್ಮ ಬೀದಿಯಲ್ಲೂ ನಾವು ಡಿಸ್ಕೋ ಆಡ್ಬೋದು, ನಮ್ಮ ಬೀದಿಗೂ ನಾವು ನಮ್ಮ ಹಬ್ಬಗಳ ಸೆಲೆಬ್ರೇಟ್ ಮಾಡ್ಬೋದು. ನಿಮ್ಗೆ ಯಾವ ಹಬ್ಬ ತುಂಬಾ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ. ನೀವು ನನಗಿಷ್ಟ ಆದವಾದ ಹಬ್ಬ ಬಂದಿದ್ದೀವಿ ದೀಪಾವಳಿ. ಯಾಕಂದ್ರೆ ಪಟಾಕಿ ಹೊಡಿಬೋದ ಹಬ್ಬಕ್ಕೆ, ಭಯಾನಕ ಸೌಂಡ್, ಯಾವ್ದು ನಮ್ಮನ್ನ ಕೇಳಲ್ಲ. ಹೊಸ ಬಟ್ಟೆ, ಗಾಡಿಗಳ ಪೂಜೆ, ದಸರಾ ಅದನ್ನು ಒಂದು ಒಳ್ಳೆ ಹಬ್ಬ. ನನಗೂ ದಸರಾ ಮತ್ತೆ ದೀಪಾವಳಿ ತುಂಬಾ ಕಾಸ್ಟ್ ಆಫ್ ಲಿವಿಂಗ್, ಜೀವನದ ಖರ್ಚು ವೆಚ್ಚಗಳು ತುಂಬಾ ಜಾಸ್ತಿ ಬಾಯಿನ ದೇಶದಲ್ಲಿ. ಅದೇ ನಮ್ ದೇಶಕ್ಕೆ ಕಂಪೇರ್ ಮಾಡಿದ್ರೆ, ಒಬ್ಬ ಕೂಲಿ ಮಾಡೋದು ನಮ್ಮ ದೇಶದಲ್ಲಿ ಆರಾಮಾಗಿ ಜೀವನ ಮಾಡ್ಬೋದು. ಅಲ್ಲಿ ಅದೇ ಕೂಲಿ ಮಾಡೋನಲ್ಲ, IT ಎಂಪ್ಲಾಯೀಸ್ಗಳೇ, ನೀವು IT ಎಲ್ಲ ಒಳ್ಳೊಳ್ಳೆ CEOs ಗಳೇ ಅಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ನ ಬೇರೆ ಮಾಡಕ್ಕಾಗಲ್ಲ. ಯಾಕಂದ್ರೆ ಅಷ್ಟು ಖರ್ಚು ಇರ್ತದೆ. ನಮ್ ದೇಶದಲ್ಲಿ ಆ ತರ ಅಲ್ಲ. 10,000 ದುಡಿಯೋನು ಜಾಲಿಯಾಗಿ ಮನೆಯಲ್ಲಿ ಬಾರ್ಕೆಟ್ಸಿ ನಾನ್ ವೆಜ್ ತಿಂದು ಮಸ್ತಾಗಿ ಮಲಗಿ ಜೀವನ ಮಾಡ್ಬೋದು. ಅದು ಎಲ್ಲಿ ಆ ತರ ಅಲ್ಲ. ಒಂದು $10 ಕಡೆ ಬರ್ಗರ್ ಅಲ್ಲಿ ಆಲೂ ಟಿಕ್ಕಿ ಕೊಡಲ್ಲ ರೀ. ಅದೇ $200 ಇಲ್ಲಿ ಬರ್ಗರ್ ಏನು, ಬಿರಿಯಾನಿ, ರೈತ, ಅನ್ಲಿಮಿಟೆಡ್ ಮೀಲ್ಸ್ ಸಿಗ್ತದೆ ಇಲ್ಲಿ. ಅನ್ಲಿಮಿಟೆಡ್ ನಾನ್ ವೆಜ್ ಮೀಲ್ ಸಿಗ್ತದೆ. ಅದಕ್ಕಿಂತ ಒಂದು ಕಾಸ್ಟ್ ಆಫ್ ಲಿವಿಂಗ್ ಕಡಿಮೆ ಬೇಕಾ? ಬೇಡ. ಫ್ರೀ ಟ್ರಾನ್ಸ್ಪೋರ್ಟೇಶನ್ ಇದೆ, ಮೆಟ್ರೋ ಇದೆ, ಎಲ್ಲ ಇದೆ, ಎಲ್ಲ ಕನ್ವೀನಿಯನ್ಸ್ ಇದೆ. ನನಗೆ ಗೊತ್ತಿಲ್ಲ ಕಾಸ್ಟ್ ಆಫ್ ಲಿವಿಂಗ್ ಇಲ್ಲಿಗಿಂತ ಅಲ್ಲಿಗೆ ಹೋಗ್ತೀರಾ? ಇಲ್ಲಿ ಇರೋ ಚೀಪ್ ಕಾಸ್ಟ್ ಆಫ್ ಲಿವಿಂಗ್ ಗಿಂತ ಅಲ್ಲಿ ಕಾಸ್ಟ್ಲಿ ಕಾಸ್ಟ್ ಆಫ್ ಲಿವಿಂಗ್ ಯಾಕೆ ಹೋಗ್ತೀರಾ ಅಂತ ಗೊತ್ತಿಲ್ಲ. ದ ಕಾಸ್ಟ್ ಆಫ್ ಲಿವಿಂಗ್ ಇಸ್ ವೆರಿ ಲೆಸ್.
ಆ್ಯಂಡ್ ವೆರಿ ಕನ್ವೀನಿಯಂಟ್ ಟು ದ ಪೀಪಲ್ ಹೂ ಆರ್ ಲಿವಿಂಗ್ ಹಿಯರ್. ತುಂಬ ಜಾಲಿಯಾಗಿರ್ಬೋದು. ಅದೇ ಫಾರಿನ್ ಕಂಟ್ರಿಲಿ ಆ ಥರ ಇಲ್ಲ. ಯೋಚನೆ ಮಾಡಿ ಹೋಗೋಕ್ಕೂ ಮುಂಚೆ ಜಾಬ್ಸ್ ಮೋಸ್ಟ್ ಆಫ್ ದ ಪೀಪಲ್ ಫಾರಿನ್ಗೆ ಹೋಗೋದು ಜಾಬಿಗೋಸ್ಕರನೇ, ಕೆಲಸಕ್ಕೋಸ್ಕರನೇ. ಆದರೆ ಅದೇ ಥರ ಅಲ್ಲಿ ಏನು ಯಾವ ಕಂಪನಿ ಕೆಲಸ ಮಾಡಿದೆ ಅದೇ ಕಂಪನಿ ಇಲ್ಲೇ ಸ್ಥಾಪಿತವಾಗಿದ್ದಾವೆ. ಇಲ್ಲೇ ಎಷ್ಟೊಂದು ಕಂಪನಿಗಳಿವೆ. ಅದು ಯಾಕಂದ್ರೆ ಅಸೆಂಚರು, ಕ್ಯಾಬ್ ಜೆಮಿನಿ, ತುಂಬಾ ಈ ಥರ ಕಂಪನೀಸ್ಗಳಿವೆ. ನಮ್ಮ ಕಂಪನೀಸ್ ಅಲ್ಲಿ ಇದೆ, ಫಾರಿನ್ ಕಂಪನೀಸ್ ಇದೆ, ಸಾರಿ ವಿಪ್ರೋ, ಇನ್ಫೋಸಿಸ್, ಈ ಥರ ಎಷ್ಟೊಂದು ಕಂಪನಿಗಳಿವೆ. ನಾವು ಇಷ್ಟೇ ಇಲ್ಲಿ ಇಷ್ಟೊಂದು ಕಂಪನಿಗಳು ಇಲ್ಲೇ ಇರ್ಬೇಕಾದ್ರೆ ನೀವೆಂತಕಲ್ಲಿ ಹೋಗ್ತಿದ್ದೇವೆ ಗೊತ್ತಿಲ್ಲ. ಜನ ಅಲ್ಲಿ ಕ್ಯೂ ಅಲ್ಲಿ ನಿಂತಿದ್ದಾರೆ ಇಂಡಿಯಾಗೆ ಫಾರಿನ್ ಕಂಪನೀಸ್ಗಳನ್ನ ತಗೋದಕ್ಕೆ. ನಾವು ನೋಡಿದ್ರೆ ನಾವು ಬೇರೆ ದೇಶಕ್ಕೆ ಹೋಗಿ ದುಡಿಬೇಕು ಅಂತ ಇದ್ದೀವಿ. ನಿಜ ಹೇಳಿ, ಹಾನೆಸ್ಟ್ ಆಗಿ ಹೇಳಿ, ನೀವು ಅಲ್ಲೋದು ಏನೊಂದಾಗಿರ್ತೀರಾ, ಒಂದು ಐ ಟಿ ಸೆಕ್ಟರ್ ಕೆಲಸ ಮಾಡ್ತಿದ್ದೀರಾ. ಆ ಐ ಟಿ ಸೆಕ್ಟರ್ ಕೆಲಸ ಮಾಡಿ ದುಡಿಮೆ ಸಾಕಾಗಿಲ್ಲ ಅಂತಂದ್ರೆ ನೀವು ಯಾವ್ದಾದ್ರು ಡ್ರೈವರ್ ಕೆಲಸ ಮಾಡ್ತಿರ್ತೀರಾ, ಇಲ್ಲ ಪ್ಲಂಬಿಂಗ್ ಕೆಲಸ ಮಾಡ್ತಿರ್ತೀರಾ, ಯಾವ್ದಾದ್ರು ಚೀಪ್ ಆಗಿ ಲೋಕಲ್ ಇದು ಪಾರ್ಟ್ ಟೈಮ್ ಜಾಬ್ ಕೆಲಸ ಮಾಡ್ತಿದ್ದೀರಾ. ಅದೇ ಇಲ್ಲಿ ನಿಮ್ಗೆ ಯಾವುದೇ ಕೆಲಸ ಇದು ನಿಮ್ಗೆ ಕಡಕ ಕೆಲಸ ಇರ್ತದೆ, ಕಡಕಾಗಿ ಜೀವನ ಮಾಡ್ಬೋದು. ಯೋಚನೆ ಮಾಡಿ ಹೋಗೋ ಮುಂಚೆನೂ ಫಾರಿನ್ಗೆ ಪ್ಲೀಸ್ ಕಮೆಂಟ್ ಮಾಡಿ. ಫಾರಿನ್ ನಲ್ಲಿ ಯಾವ್ದಾದ್ರು ಇದ್ರೆ ನೀವು ಯಾವ ತರ ಕೆಲಸ ಮಾಡ್ತಾ ಇದ್ದೀರಾ, ಎಷ್ಟು ನಿಮ್ದು ಕಾಸ್ಟ್ ಆಫ್ ಲಿವಿಂಗ್ ಹೈ ಇದೆಯೋ ಲೋ ಇದೆಯೋ, ಮೇಂಟೈನ್ ಆಗುತ್ತೆ ಇಲ್ವೋ, ಇಲ್ಲ ಅಂತಂದ್ರೆ ನೀವು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದೀರಲ್ಲ ಅಂತ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತಾರೆ ಅಂತ. ರೆಸ್ಪೆಕ್ಟ್ ಅಂಡ್ ಐಡೆಂಟಿಟಿ ಇದೇ ನಮ್ಮ ದೇಶದಲ್ಲಿ. ನೀವು ಯಾವುದೇ ಒಂದು ಚಿಕ್ಕ ಕೆಲಸ ಮಾಡ್ತಿದ್ರು ನಿಮ್ಗೆ ಒಂದು ಮರ್ಯಾದೆ ಇರ್ತದೆ, ನಿಮ್ಗೊಂದು ಗುರುತು ಇರ್ತದೆ, ಐಡೆಂಟಿಟಿ ಇರ್ತದೆ. ನಮ್ ಗೌಡ ಮಗ ಈ ಕೆಲ್ಸಕ್ಕೆ ಹೋಗ್ತಾನೆ, ಇಲ್ಲೇ ನಮ್ಮ ಹುಡುಗ ಇಲ್ಲೇ ಇದ್ದಾನೆ, ಏನೇ ಒಂದು ಲೋಕಲ್ ಆಗಿ ಹೆಲ್ಪ್ ಸಿಗುತ್ತೆ. ಅದೇ ನೀವು ಫಾರಿನ್ ಹೋಗ್ತೀರಾ ಅಂತಂದ್ರೆ ಏನು ಸಿಗಲ್ಲ ನಿಮ್ಗೆ. ಏನಾದ್ರು ಒಂದು ಲೋಕಲ್ ಆಗಿ ಫ್ಯಾಮಿಲಿ ಹೆಲ್ಪ್ ಬೇಕಂದ್ರೆ ಯಾರು ಬರಲ್ಲ. ಗೂಗಲ್ ಅಲ್ಲಿ ಮಾಡ್ಬೇಕು, ಇಲ್ಲಾಂದ್ರೆ ವಿಡಿಯೋ ಕಾಲ್ ಮಾಡ್ಬೇಕು, ಅಷ್ಟೇ ನಿಮ್ ಜೀವನ ಆಗ್ಬಿಡುತ್ತದೆ. ಆದ್ರೆ ಇಲ್ಲೇ ನೀವು ಲೋಕಲ್ ಆಗಿ ಇದ್ದಂದ್ರೆ ನೀವು ಗಲ್ಲಿಗೂ ಹೀರೋ, ಗಲ್ಲಿಗೂ ನೀವೇ, ನಿಮ್ದೇ ರಾಜ್ಯ ನಡೀತಿರ್ತಾರೆ. ಯಾಕಂದ್ರೆ ನೀವು ಎಲ್ಲೇ ಹುಟ್ಟು ಬೆಳೆದಿರ್ತೀರಾ, ನಿಮ್ಗೆ ಪ್ರತಿಯೊಬ್ಬರು ಗೊತ್ತಿರ್ತದೆ, ನಿಮ್ದೊಂದು ಐಡೆಂಟಿಟಿ ಇರ್ತದೆ, ನಿಮ್ಗೊಂದು ಮರ್ಯಾದೆ ಇರ್ತದೆ. ಒಂದ್ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ಇಲ್ಲ ಅಂತಂದ್ರೆ ಇಲ್ಲೇ ಇದ್ದೀರಾ ಅಂದ್ರೆ ನಮ್ ಹುಡುಗ ಬಿಡಪ್ಪ, ನಮ್ ಗೌಡ ಹುಡುಗ, ನಮ್ ಹುಡುಗ, ನಮ್ ಶರ್ಮಾಜಿ ಹುಡುಗ ಏನು ಬಿಡಪ್ಪ ಅಂತ ಹೇಳಿ ಒಂದು ರೆಸ್ಪೆಕ್ಟ್, ಒಂದು ಐಡೆಂಟಿಟಿ ಇರ್ತದೆ. ಅದೇ ನೀವು ಫಾರಿನ್ ಹೋಗ್ತೀರಾ ಅಂತಂದ್ರೆ ಇದು ಯಾವ್ದು ಇರಲ್ಲ, ನೀವ್ ಯಾವ ಅಂತಾನೆ ಗೊತ್ತಿಲ್ಲ. ಪಕ್ಕದ ಮನೆಯವ್ರು ನೀವು ಬಂದು ಬೂಸ ನೋಡೋದ ಆತರ ಒಂದು ಜೀವನ ಯಾಕ್ಬೇಕು ನಮ್ಗೆ. ಅದೇ ನಮ್ ಪಕ್ಕದ ಮನೆ ಆಂಟಿ ಗೊತ್ತಿಲ್ಲ ಅಂದ್ರೂ ನೀವು ವಾರಕ್ಕೊಂದ್ಸತಿ ನಾವು ಬಂದು ಕೇಳ್ತಾರೆ, ಎಷ್ಟಪ್ಪ ದುಡಿತಿದ್ಯಾ, ಎಲ್ಲಪ್ಪ ಯಾವಾಗಪ್ಪ ಮದುವೆ ಅಂತ ಸುಮ್ನೆ ಆದ್ರೂ ಮಾತಾಡಿಸ್ತಾರೆ. ಒಂಥರ ಒಂಥರ OTT ಇಲ್ದಿರಂಗೆನೆ ಒಂದು ಆನ್ಲೈನ್ ಸ್ಟ್ರೀಮಿಂಗ್, ರೂಮರ್ಸ್, ಗಾಸಿಪ್ಸ್ ನಡೀತಿರ್ತದೆ. ಮಸ್ತಾಗಿರ್ತದೆ ನಮ್ಮ ದೇಶದ ಕಲ್ಚರ್, ನಮ್ಮ ದೇಶದ ಜನ. ಅಂದ್ರೆ ಮೊದಲೆಲ್ಲ ತುಂಬಾ ಕಡಿಮೆ ಸಿಟಿ ಡೆವಲಪ್ ಆಗಿತ್ತು. ಹೆಂಗಿಂತಂದ್ರೆ ಬೆಂಗಳೂರು, ಇಲ್ಲ ಅಂತಂದ್ರೆ ಸೂರತ್, ಇಲ್ಲ ಅಂದ್ರೆ ಮುಂಬೈ, ಇಲ್ಲ ಅಂತಂದ್ರೆ ಡೆಲ್ಲಿ, ತುಂಬಾ ಕೆಲವು ಸಿಟೀಸ್ಗಳು ಮಾತ್ರ ಡೆವಲಪ್ ಆಗಿತ್ತು. ಇವಾಗ ಪ್ರತಿಯೊಂದು ಹಳ್ಳಿಯಲ್ಲೂ ನಿಮ್ಗೆ ವೈಫೈ ಸಿಗ್ತದೆ, ಪ್ರತಿಯೊಂದು ಹಳ್ಳಿಯಲ್ಲೂ ಇಂಟರ್ ಸಿಗ್ತದೆ. ಪ್ರತಿಯೊಂದು ಸಿಟಿನೂ ಇವಾಗ ಬಂದ್ಬಿಟ್ಟು ಫುಲ್ಲಿ ಡೆವಲಪ್ ಆಗ್ತಾ ಇದೆ. ನಿಮ್ಗೆ ಎಲ್ಲೇ ಹೋದ್ರು ಎಲ್ಲಾ ಫೆಸಿಲಿಟಿ ಸಿಗುತ್ತೆ. ಎಲ್ಲೇ ಹೋದ್ರು ನಾವು UPI ಸ್ಕ್ಯಾನ್ ಮಾಡಿ ಪೇ ಮಾಡ್ಬೋದು ರೀ. ಬೇರೆ ದೇಶದಲ್ಲಿ ಅವು ಆಗೋದೇ ಇಲ್ಲ. ಕ್ಯಾಶ್ ಅಂತ ಇಟ್ಕೊಂಡು ಓಡಾಡ್ತಿದ್ದಾರೆ. ನಮ್ಮ ದೇಶದಲ್ಲ, ಪ್ರತಿಯೊಂದು ಅನ್ಎಜುಕೇಟೆಡ್ ಪರ್ಸನ್ ಹತ್ರ ಮೊಬೈಲ್ ಇರ್ತದೆ, ಅವ್ನು UPI ಮಾಡಿ ಸ್ಕ್ಯಾನ್ ಮಾಡ್ತಾನೆ. ಇದಕ್ಕಿಂತ ಒಂದು ಡೆವಲಪ್ಮೆಂಟ್ ಬೇಕಂದ್ರೆ ರೀ, ಈ ತರ ಒಂದು ಫೆಸಿಲಿಟೀಸ್ ಇಟ್ಕೊಂಡು ಫಾರಿನ್ಗೆ ಹೋಗೋರು ಅವ್ರು ಯಾರಂತ ಗೊತ್ತಿಲ್ಲ. ನೀವು ಕಮೆಂಟ್ ಮಾಡಿ, ನಿಮ್ ದೇಶದಲ್ಲಿ ನೀವು ಫಾರಿನ್ಗೆ ಹೋಗಿ ಅಲ್ಲೇನಾದ್ರು UPI ಫೆಸಿಲಿಟಿ ನಮ್ದೇನಾದ್ರು ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ ಹೇಳಿ, ನನಗೆ ತಿಳಿಸಿ. ಅದೇ ನಿಮ್ಗೆ ಅಲ್ಲಿ ಆ ಫೆಸಿಲಿಟೀಸ್ ಇಲ್ಲ ಅಂತಂದ್ರೆ ನೀವ್ ಏನ್ ಕಷ್ಟ ಪಡ್ತಾ ಇದ್ದೀರ ಅಂತಾನು ತಿಳಿಸಿ. ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತಾರೆ. ಇಷ್ಟೊಂದೆಲ್ಲ ಫೆಸಿಲಿಟೀಸ್ ಇರ್ಬೇಕಾದ್ರೆ ಅಬ್ರಾಡ್ ಯಾಕೆ, ವೆನ್ ಎವ್ರಿಥಿಂಗ್ ಈಸ್ ಓಕೆ, ನನಗೆ ಗೊತ್ತಿಲ್ಲಪ್ಪ, ನೀವು ತಿಳಿಸಿ. ಎಲ್ಲ ಓಕೆ ಇರ್ಬೇಕಾದ್ರೆ ಅಬ್ರಾಡ್ ಯಾಕೆ. ನೆಕ್ಸ್ಟ್ ಫ್ಯಾಮಿಲಿ ಸಪೋರ್ಟ್. ಫ್ಯಾಮಿಲಿ ಸಪೋರ್ಟ್ ನಮ್ಮ ದೇಶದಲ್ಲಿ ಹೇಗಿರುತ್ತೆ ಅಂತಂದ್ರೆ, ನಿಮ್ಗೆ ಏನಾದ್ರು ಜ್ವರ ಬಂತ ಅಂದ್ರೆ ನೀವ್ ಅಪ್ಪ ಮುಖದ ಮೇಲೆ ಹೋಗಿದ್ದಿರ್ತಾರೆ, ಬನ್ನಿನ ಹಾಕೊಳ್ಳೋ, ಗಂಬಳ ಹೊತ್ಕೊಳ್ಳೋ ಅಂತಂದ್ರೆ ನೀವು ಅಮ್ಮ ಇದ್ರೆ ಪಾಪ ಅವ್ರು ಕಷಾಯ ಮಾಡ್ಕೊಡ್ತಾರೆ. ಅದೇ ಫಾರಿನ್ ಅಲ್ಲಿ ಇದೀರ ಅಂತಂದ್ರೆ ಪ್ಯಾರಾಸೆಟಮಾಲ್ ಗೂಗಲ್ ಅಲ್ಲಿ ಹುಡುಕ್ಬೇಕು, ಈ ತರ ಆಗೈತೆ, ನೀವು ಏನ್ ತಿಕ್ಕಾಗೈತೆ ಅಂತ ನೀವು ಹುಡುಕ್ಬೇಕು. ನಿಮ್ಗೆ ಇನ್ನೊಂದು ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಬೇಕ್ರಿ. ಇಲ್ಲ ಹಂಗೇನಿಲ್ಲ, ಡಾಕ್ಟರ್ ಫೋನ್ ಮಾಡಿ ಡಾಕ್ಟರ್ ಮನೆಗೆ ಹೋಗ್ಬೋದು, ಯಾವಾಗ್ಲೂ ಓಪನ್ ಇರ್ತದೆ. ಅಲ್ಲೆಲ್ಲ ಆಗಿಲ್ಲ, ಇದು ಕ್ಲಿನಿಕಲ್ಲಿ ಅಪಾಯಿಂಟ್ಮೆಂಟ್ ತಗೊಬೇಕು. ಅದು ಒಂದು 2-3 ದಿನದಲ್ಲಿ ನಿಮ್ಗೆ ಏನಾಗ್ತಿದ್ದಾರೆ ಗೊತ್ತಿಲ್ಲ. ನಿಮ್ ಫ್ಯಾಮಿಲಿ ಎಲ್ಲ ಅಕ್ಕಪಕ್ಕ ಇರಲ್ಲ, ಯಾರು ಸಪೋರ್ಟ್ ಮಾಡೋಲ್ಲ. ಅದೇ ನಮ್ಮ ದೇಶದಲ್ಲಿ ಅಂದ್ರೆ ನಿಮ್ ಮನೇಲಿ ಯಾವ ಇಲ್ಲ ಅಂದ್ರು ಅಕ್ಕಪಕ್ಕ ಮನೆ ಹುಡುಗರು, ನಿಮ್ ಫ್ರೆಂಡ್ಸ್ ಯಾರು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬಿಡ್ತಾರೆ. ಇದಕ್ಕಿಂತ ಒಂದು ಸಪೋರ್ಟ್ ಬೇಕಂದ್ರೆ ನಮ್ಮ ದೇಶದಲ್ಲಿ. ಅದೇ ಫಾರಿನ್ ದೇಶದಲ್ಲಿ ನಿಮ್ಗೆ ಏನೂ ಸಿಗಲ್ಲ. ಕಮೆಂಟ್ ಮಾಡಿ, ನಿಮ್ಗೆ ಯಾರಾದ್ರು ಈ ತರ ಹೆಲ್ಪ್ ಮಾಡಿದ್ರೆ, ನಿಮ್ಗೆ ಮನೇಲಿ ಯಾವ ಇಲ್ದಿದ್ದಾಗ ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ. ನಿಮ್ಗೇನ್ ಅನ್ಸುತ್ತೆ, ಗೂಗಲ್ ಡಾಕ್ಟರ್ ಇಲ್ಲ ಮನೆ ಡಾಕ್ಟರ್? ಮನೇಲಿ ಡಾಕ್ಟರ್ ಅಮ್ಮ, ಗೂಗಲ್ ಡಾಕ್ಟರ್ ಏನ್ ಕೊಡುತ್ತೋ ಗೊತ್ತಿಲ್ಲ, ದೇವ್ರಿಗೆ ಗೊತ್ತಿಲ್ಲ. ಅದು ನೀವ್ ಯೋಚನೆ ಮಾಡಿ, ನಮ್ಮ ಇಂಡಿಯಾ ಫ್ಯೂಚರ್ ಹೇಗಿದೆ ಅಂತಂದ್ರೆ, ನಾವು ನಮ್ಮ ಇಂಡಿಯಾ ಇಸ್ರೋ ಮಾರ್ಸ್ಗೆ ರಾಕೆಟ್ ಬಿಡ್ತಾ ಇದೆ. ನೀವು ಒಂದೇ ಒಂದು ಟಿಕೆಟ್ ತಗೊಂಡು ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಹೀರೋಯಿಂದ 0 ಆಗ್ತಾ ಇದ್ದೀರಾ ರೀ, ಗೊತ್ತಿಲ್ಲ ಯಾಕೆಂತ. ನನಗೆ ಅನ್ಸುತ್ತೆ ಒಂದಿನ ನಾಸಾನು ನಮ್ಮ ಹತ್ರ ಬಂದ್ಬಿಟ್ಟು ಇಂಟರ್ನ್ಶಿಪ್ ತಗೊಂತಾರೆ. ನಮ್ಮಷ್ಟು ಫಾಸ್ಟೆಸ್ಟ್ ಸ್ಪೇಸ್ ಅಲ್ಲಿ, ಇಲ್ಲ ಅಂತಂದ್ರೆ ಸ್ಪೇಸ್ ಟೆಕ್ನಾಲಜೀಸ್ ಅಲ್ಲಿ ಡೆವಲಪ್ ಆಗ್ತಿರೋ ಇನ್ನೊಂದು ದೇಶ ಇಲ್ಲ. ನಾವು ಆಗ ಇನ್ನೊಂದ್ ಸೈಡ್ ಸ್ಯಾಟಲೈಟ್ ಬಿಟ್ಬಿಟ್ಟಿದೀವಿ.
ಇವಾಗ ಒಂದು ಐಡಿಯಾ ಇದೆ ಮಾಸ್ಕ್ ಬಿಡ್ತೀವಿ ಅಂತ ನಡೀತಾ ಇದೆ ಪ್ರೋಗ್ರಾಮು. ಇದಷ್ಟು ಡೆವಲಪ್ ಆಗ್ತಿರೋ ಒಂದು ಕಂಟ್ರಿನ ಯಾಕೆ ನೀವು ಬಿಟ್ಟು ಹೋಗ್ತಾ ಇದೀರ ಅಂತ ಗೊತ್ತಿಲ್ಲ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಕೆನಡಾನೋ ಅಮೆರಿಕಾದಲ್ಲೋ ಎಲ್ಲೋ ಒಂದು ಕುತ್ಕೊಂಡು ನೀವು ಯಾವ್ದೋ ಒಂದು ಡ್ರೈವರ್ ಕೆಲ್ಸನೋ ಯಾವ್ದೋ ಒಂದು IT ಕೀಬೋರ್ಡ್ ಅಮ್ಕೊಂಡು ಕುತ್ಕೊಂಡಿರ್ತೀರಾ. ಅದು ನಮ್ಮ ದೇಶದಲ್ಲಿ ನಾವು ಪ್ರೌಡ್ ಆಗಿ ಹೇಳ್ತಾ ಇರ್ತೀವಿ, ನಾವ್ ಇಲ್ಲೇ ಇದ್ವಿ, ನಾವು ಕಣ್ಣಾಗ ನೋಡಿದ್ವಿ ನಮ್ಮ ದೇಶ ಮಾರ್ಸಿಗೆ ಸ್ಯಾಟಲೈಟ್ಗೆ ರಾಕೆಟ್ ಬಿಟ್ಟಿದ್ದು. ಆದ್ರೆ ನೀವು ಒಂದೇ ಒಂದು ಟಿಕೆಟ್ ಅಲ್ಲಿ ಹೀರೋ ಇಂದ ಝೀರೋ ಆಗ್ಬಿಡ್ತೀರಾ. ಯೋಚನೆ ಮಾಡಿ, ಫಾರಿನ್ ಹೋಗೋ ಮುಂಚೆ ಪ್ರಿಫರ್ ಮಾಡಿ, ನೀವು ಪ್ರಿಯಾರಿಟಿ ನಿಮ್ಗೆ ಯಾವ್ದು ಅಂತ ಇಂಪಾರ್ಟೆಂಟ್ ಆಗಿ ಥಿಂಕ್ ಮಾಡಿ. ಫ್ಯಾಮಿಲಿನ, ನಮ್ಮ ದೇಶನ, ಇಲ್ಲ ಫಾರಿನ ಅಂತ ಯೋಚನೆ ಮಾಡಿ ನೀವು ಆಚೆ ಹೋಗಿ. ಯೋಚನೆ ಮಾಡೋಕ್ಕೂ ಮುಂಚೆ ಒಂದೆರಡು ನಿಮಿಷ ಟೈಮ್ ತಗೊಳ್ಳಿ. ಇದೊಂದು ಫ್ಯಾಕ್ಟ್ ಹೇಳಲೇಬೇಕು ಏನಂತಂದ್ರೆ ಫುಡ್ ಫ್ಯಾಕ್ಟರ್. ಈ ಫುಡ್ ಫ್ಯಾಕ್ಟರ್ ಯಪ್ಪ, ನಮ್ಮ ದೇಶದಲ್ಲಿ ಸಿಗೋದು ವೆರೈಟಿ ಊಟ ಇನ್ಯಾವ ದೇಶದಲ್ಲೂ ಸಿಗಲ್ಲ ಅನ್ಕೊಂತೀನಿ ನಾನು. ನಮ್ಮ ದೇಶದಲ್ಲಿ ಹೌದು, ನಾವು ನಮ್ಮ ದೇಶದಲ್ಲಿ ಇದು ಬೀಫ್ ಅನ್ನೋದು ಬಿಟ್ಟು ಒಂದು ಅವಾಯ್ಡ್ ಮಾಡೋದು ಮಿಕ್ಕಿದೆಲ್ಲಾನು ಸಿಗುತ್ತೆ ನಿಮ್ಗೆ. ಮೋಸ್ಟ್ ಆಫ್ ದ ವೆರೈಟೀಸ್ ಫುಡ್. ವಿ ಆರ್ ದ ಕಿಂಗ್ ಆಫ್ ಸ್ಪೈಸಸ್, ನಿಮ್ಗೆ ತುಂಬಾ ದೇಶದಲ್ಲಿ ಸ್ಪೈಸಸ್ ಈ ಎಕ್ಸ್ಪೋರ್ಟ್ ಮಾಡೋದೇ ನಾವು. ನಮ್ಮ ದೇಶಕ್ಕಿಂತ ಊಟ ಆ ರೋಡಲ್ಲಿ ಸಿಗೋ ಗೋಬಿ ಮಂಚೂರಿ, ಬೇಲ್ಪುರಿ, ಮಸಾಲೆ ಪುರಿ, ಪಾನಿಪುರಿ, ಗೋಬಿ ಮಂಚೂರಿ, ಇದ್ರಲ್ಲಿ ಸಿಗೋ ಮಸಾಲೆ ದೋಸೆ. ಈ ಕಡೆ ಬಂದ್ವಿ ಅಂತಂದ್ರೆ ನಮ್ಮೂರನ್ನ ಬಿರಿಯಾನಿ, ತಮಿಳ್ನಾಡು ಹೋದ್ರೆ ಪರೋಟ, ಡೆಲ್ಲಿಗೆ ಹೋದ್ರೆ ಪೂರಿ, ಚೋಲಾ ಭಟೂರೆ. ಈ ತರಷ್ಟು ವೆರೈಟಿ ಫುಡ್ ಎಲ್ಲೂ ಸಿಗಲ್ಲ. ಅಲ್ಲೋದ್ರೆ ನೀವೇ ಕಷ್ಟಪಟ್ಟು ಹುಡುಕ್ಬೇಕು. ನೀವು ಅಲ್ಲೋಗಿ ಫಾರಿನ್ ಹೋಗಿ ಇಂಡಿಯನ್ ರೆಸ್ಟೋರೆಂಟ್ ಅಲ್ಲಿ ಹುಡುಕಿ ತಿಂತಿರ್ತೀರಾ. ಅದೇ ನಮ್ಮ ದೇಶದಲ್ಲಿ ಇದ್ರೆ ನೀವು ಪ್ರತಿ ಇಂಡಿಯಾನೇ ನಮ್ಮ ರೆಸ್ಟೋರೆಂಟ್ ಇದ್ದಂಗೆ. ಪ್ರತಿಯೊಂದು ಏರಿಯಾಗ ಹೋದ್ರೂ ವೆರೈಟಿ ಊಟ ಸಿಗ್ತದೆ. ಇದಕ್ಕಿಂತ ಒಂದು ಫುಡ್ ಫ್ಯಾಕ್ಟರ್ ಯಾವ್ದಾದ್ರು ಯಾವ ದೇಶದಲ್ಲಿ ಇಲ್ಲ ಅನ್ಕೊಂತೀನಿ. ನೀವೇನಾದ್ರು ಫುಡ್ ಲವರ್ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನಮ್ಮ ದೇಶ ನಮ್ಮ ಪಕ್ಕ. ನಾನೊಂದು ಫುಡ್ ಲವರು. ನಂದು ಇನ್ನೊಂದು ಚಾನಲ್ ಇದೆ, ಬರೀ ಊಟದ ವಿಡಿಯೋ ಮಾಡ್ತೀನಿ, ಲೋಕಲ್ ಪಬ್ಲಿಕ್ ಟ್ರಾವೆಲರ್ ಅಂತ. ಪ್ಲೀಸ್ ಅದ್ರಲ್ಲಿ ನೋಡಿ. ಯಾಕಂದ್ರೆ ನಾನು ಪಂಚಪ್ರಾಣ ಊಟ ಅಂತಂದ್ರೆ ನನಗೆ ಇದಕ್ಕಿಂತ ಒಂದು ಫ್ಯಾಕ್ಟರ್ ಬೇಕಾ? ಪ್ಲೀಸ್ ಕಮೆಂಟ್ ಮಾಡಿ. ಪಿಜ್ಜಾನ, ಬೇಲ್ಪುರಿನ, ಪಿಜ್ಜಾನ, ಗೋಬಿ ಮಂಚೂರಿಯನ, ಬರ್ಗರ, ಇಲ್ಲ ಅಂತಂದ್ರೆ ನಿಮ್ಗೆ ಚೋಲಾ ಭಟೂರೆನ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಏನ್ ಇಷ್ಟ ಅಂತ ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತಾರೆ ಅಂತ. ಕೊನೆದಾಗ ಒಂದು ಹೇಳ್ತೀನಿ, ನಮ್ಮ ಇಂಡಿಯಾ ಬಿಟ್ಟು ಯಾಕೆ ಹೋಗ್ತೀರಾ? ನಮ್ಮ ಇಂಡಿಯಾ ಜೊತೆ ನೀವು ಬೆಳೀರಿ. ನಮ್ಮ ಇಂಡಿಯಾನೇ ಬೆಳೀತಾ ಇದೆ. ನಮ್ಮ ಇಂಡಿಯಾ ಬಿಟ್ಟು ಹೋಗೋಕೆ ಏನ್ ಕಾರಣ ಇದೆ ಅಂತಾನೂ ಗೊತ್ತಿಲ್ಲ. ನಮ್ಮ ಇಂಡಿಯಾದಲ್ಲಿ ಎಲ್ಲ ಸಿಗ್ಬೇಕಾದಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಾನೊಂದು ಚಿಕ್ಕ ಕಂಟೆಂಟ್ ಕ್ರಿಯೇಟರ್. Thank you very much. Have a great day.